ಎಲ್ಲರಿಗೂ ನಮಸ್ಕಾರ. ಇದು ಬಂದ್ಬಿಟ್ಟು ಆವಳಿಗೆ ನಾವು ಆರನ್ನರಿಗೆ ಭತ್ತಗೆ ಮಾಡಿಸಿದ್ವಿ. ಇದು ಟೋಟಲ್ 20 ಎಕರೆ ಇರೋದು. ಇದು ಹಾಂ 20 ಎಕರೆ ಇದೆ. ನಾವು ಯಾವುದೇ ಥರ ಗೊಬ್ಬರ ಆಗಲಿ ಏನೇ ಕೆಮಿಕಲ್ ಆಗಲಿ ಏನೇ ಯೂಸ್ ಮಾಡಿದ್ದಂಗೆ ನ್ಯಾಚುರಲ್ ಆಗಿ ಪ್ರಾಡಕ್ಟ್ಸು ಹಾಕೋದು ಗೋಮೂತ್ರದ ಸೆಗಣದಿಂದ ಮತ್ತು ಆಯುರ್ವೇದಿಕ್ ಮೂಲಿಕೆಗಳಿಂದ ಹಾಕ್ಬಿಟ್ಟು ಯಾವ ಥರ ಬೆಳೆ ಬೆಳೆಸ್ಬೋದು ಅಂದ್ಬಿಟ್ಟು ತೋರಿಸಿದ್ವಿ. ನೋಡಿ ಬಟ್ಟೆ ಹೇಗಿದೆ ಇಲ್ಲಿ ಹಿಂಗೈತಲ್ಲ ಸರ್. ಮತ್ತೆ ತೆನಿಂಗ್ ಬಿಟ್ಟೈತೆ ನಮ್ಮದು ಹೊಲ. ನಮ್ಮದು ಹಿಂಗೆ ತೆಳಿಂಗ್ ಬಿಟ್ಟೈತೆ ಎಲ್ಲ. ಇವಾಗ ಗೋಮಾತೆ ಎಣ್ಣೆ ಆಗಲಿ ಗೊಬ್ಬರ ಆಗಲಿ ಇದೆ. ಗೊಬ್ಬರ ಗೌರ್ಮೆಂಟ್ ಗೊಬ್ಬರ ಹಾಕಿಲ್ಲ, ಎಲ್ಲ ಹಾಕಿರೋದು ಗೋಮಾತೆ ಎಣ್ಣೆ ಹಾಕಿರೋದು. ಗೋಮಾತಿಂದ ಅದೇ ವರ್ಮಿ ಕಾಂಪೋಸ್ಟು ಮತ್ತು ನಮ್ಮ ಗೋಶಾಲದಿಂದ ಆಯುರ್ವಿಜ್ಞಾನ ಹಾಕಿರೋ ಹೊಲಕ್ಕೆ ಹಾಕಿರೋದು. ಇನ್ನೊಬ್ಬರು ಹಾಕಿಲ್ಲ ಎಲ್ಲ ಹಾಕಿರೋದು. ಯಾವುದೇ ಥರ ಕೆಮಿಕಲ್ಲು ಏನು ಬಳಸಿಲ್ಲ ಅಂದ್ಬಿಟ್ಟು ಅವ್ರು ಹೇಳ್ತಾ ಇದ್ದಾರೆ. ಅವ್ರ ಉದ್ದೇಶ ಅದು. ಇವಾಗ ನೋಡಿ, ಇವಾಗ ಇದು ಎಲ್ಲ ಹಾಲು ಇವಾಗ ಆಲ್ ಸ್ಟೇಜ್ನಲ್ಲಿ ಇದ್ದಾಗ ನೋಡಿ ಇಸಿಗೆ ನೋಡಿ ತೋರಿಸಿದ್ರೆ ಆಲ್ ಸ್ಟೇಜ್ ತೋರಿಸ್ತಾರೆ ನಮಗೆ. ಹಿಂಗೈ ಸರ್ ಎಲ್ಲ. ಇವಾಗ ಅಲ್ಲ, ಒಂದು ನಿಮಿಷ. ಯಾಕೆ ಆಲ್ ಸ್ಟೇಜ್ ತೋರಿಸ್ತಾ ಇದ್ದೀವಿ ಅಂದರೆ ನಿಮಗೆ ತೋರಿಸ್ಬೇಕಲ್ಲ. ಆಲ್ ಸ್ಟೇಜ್ ಯಾಕೆ ತೋರಿಸ್ತಾ ಇದ್ದೀವಿ ಅಂದರೆ ಭಾಳ ಕಸ್ಟಮರ್ಸ್ಗೆ ಗೊತ್ತಿಲ್ಲ ಯಾವ ಥರ ಇದಾಗುತ್ತೆ, ಅಕ್ಕಿ ಯಾವ ಥರ ಬರುತ್ತೆ ಅಂದ್ಬಿಟ್ಟು. ಬಟ್ ಈ ಥರ ಆಲ್ ಸ್ಟೇಜ್ ಇದ್ದಾಗ ಆ್ಯಕ್ಚುಲಿ ದೋಮ್ ಆಗಲಿ ಮತ್ತು ಪೆಸ್ಟ್ ಆಗಲಿ ಅಟ್ರಾಕ್ಟ್ ಆಗೋದು ಜಾಸ್ತಿ. ಸೊ ಅದಕ್ಕೋಸ್ಕರ ಅದು ಅಟ್ಯಾಕ್ ಆಗಬಾರ್ದು ಅಂದ್ಬಿಟ್ಟು ಮುಂಚೆನೇ ಕೆಮಿಕಲ್ ಪಾಯ್ಸನ್ ಆಗಿಬಿಟ್ಟು ಅದು ಬರಬಾರ್ದು ಅಂದ್ಬಿಟ್ಟು ಅದಕ್ಕೆ ಹಾಕ್ತಾರೆ. ಅದೇನಾಗುತ್ತೆ ಅಂದರೆ ಈ ಥರ ಆಲ್ ಸ್ಟೇಜ್ನಲ್ಲಿ ಇದ್ದಾಗ ನಿಮಗೆ ಆ ಕೆಮಿಕಲು ಅದ್ರ ಮೇಲೆ ಬಿದ್ದರೆ ಸೊ ಅದು ಹಾಗೆ ಇದು ಅಬ್ಸರ್ವ್ ಆಗಿಬಿಟ್ಟು ನಾವು ತಿನ್ನೋ ಫುಡ್ ಕೂಡ ಪಾಯ್ಸನ್ ಆಗ್ತದೆ. ಇವಾಗ ನೋಡಿ, ಇಲ್ಲಿ ಭೂಮಿನಲ್ಲಿ ಎರೆಹುಳ ಇಲ್ಲಿದ್ದಂಗೆ ಇದು ಮಾಡ್ತಾಯಿದ್ದಾರೆ. ಗೊಬ್ಬರ ಹಾಕ್ಬಿಟ್ಟು DAP ಯೂರಿಯಾ ಹಾಕ್ಬಿಟ್ಟು ಮಾಮೂಲಾಗಿ ಅಂದರೆ ಕೆಮಿಕಲ್ನಲ್ಲಿ ಯೂರಿಯಾ DAP ಭೂಮಿ ಹಾಳು ಮಾಡ್ತಾಯಿದ್ದಾರೆ. ಮತ್ತು ಸ್ಪ್ರೇಯಿಂಗ್ನಲ್ಲಿ ದೋಮ ಮತ್ತು ಪೆಸ್ಟ್ ಬರಬಾರ್ದು ಅಂದ್ಬಿಟ್ಟು ಅದಕ್ಕೆ ಔಷಧ ಹೊಡೆದ್ಬಿಟ್ಟು ನಾವು ಅದ್ರದ್ದು ಇವಾಗ ಭತ್ತ ತಿಂದುಬಿಟ್ಟು ನಮಗೆ ರೋಗ ಬರೋಂಗೆ ಆಗ್ತಾಯಿದೆ. ಇನ್ನೊಂದು ಬೇರೆ ಕಂಟ್ರಿಯಿಂದ ಇಂಪೋರ್ಟ್ ಮಾಡ್ತಾಯಿದ್ವಿ. ನಾವು ದೇಸಿ ಆಕಳದಿಂದ ಯಾಕೆ ಇದು ಮಾಡ್ತಾಯಿದ್ವಿ ಅಂತ ಹೇಳಿದ್ರೆ, ನಮ್ಮ ಕಂಪ್ನಿ ಆಯುರ್ವಿಜ್ಞಾನ್ ಕೌ ಅಂಡ್ ನ್ಯಾಚುರಲ್ ಪ್ರಾಡಕ್ಟ್ಸ್ ಪ್ರೈವೇಟ್ ಲಿಮಿಟೆಡಿಂದ ಇದು ನಾವು ಭಾಳ ಇವಾಗ ನೋಡಿ ರೀಸೆಂಟಾಗಿ ಮತ್ತೆ DAP ಪ್ರೈಸಸ್ ಯೂಸ್ ಜಾಸ್ತಿ ಇಂಕ್ರೀಸ್ ಮಾಡಿದ್ರು. ಗೌರ್ಮೆಂಟ್ ಏನು ಹೇಳ್ತದೆ ಅಂತ ಹೇಳಿದ್ರೆ ನಾವೇ ಸಬ್ಸಿಡಿ ಮತ್ತೆ ಇಂಕ್ರೀಸ್ ಮಾಡಿದ್ರು. ಆ ಸಬ್ಸಿಡಿಗಳು ಯಾರ್ದು? ನಮ್ಮದೇ. ಇವಾಗ ನಾವು ಎಷ್ಟೊಂದು ಅಗ್ರಿಕಲ್ಚರ್ ಪ್ರಾಡಕ್ಟ್ಸು ಯೂರಿಯಾ DAP ನಾವು ಎಷ್ಟೊಂದು ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ. ಅಷ್ಟೊಂದು ಅವಶ್ಯಕತೆ ಇಲ್ಲ, ನಮ್ಮ ದೇಸಿ ಆಕಳದಿಂದನೇ ಮಾಡ್ಬೋದು ಅಂದ್ಬಿಟ್ಟು ನಾವು ಒಂದು ಪ್ರಯತ್ನ ಮಾಡಿ ಈ ಥರ ಬಂದಿದೆ ರಿಸಲ್ಟು. ಇನ್ನೂ ಒಂದು ತಿಂಗಳಾಗುತ್ತೆ ಇದು ಕಟಿಂಗ್ ಸ್ಟೇಜ್ ಬರೋಕ್ಕೆ. ಬಟ್ ಈ ಆಲ್ ಸ್ಟೇಜ್ನಲ್ಲಿ ಯಾವ ಥರ ಔಷಧ ಹೊಡೆಯೋದ್ರಿಂದ ನಿಮಗೆ ಹೆಲ್ತ್ ಯಾವ ಥರ ಕೆಮಿಕಲ್ದು ಫುಡ್ ತಿಂದರೆ ಯಾವ ಥರ ಇದಾಗುತ್ತೆ ಅಂದ್ಬಿಟ್ಟು ಇದು ಭತ್ತ ಒಂದೇ ಅಲ್ಲ, ಎಲ್ಲ ಆಲ್ ಸ್ಟೇಜ್ ಇದ್ದಾಗ ಪೆಸ್ಟು ಇದು ಕಾಮನ್ ಅಟ್ರಾಕ್ಟ್ ಆಗೋದು. ಸೊ ಪೆಸ್ಟೆಲ್ಲ ಬರ್ತದೆ ಅಂದ್ಬಿಟ್ಟು ಹೊಡೆದ್ಬಿಟ್ಟು ಆಲ್ ಸ್ಟೇಜ್ ಇದ್ದಾಗ ಅದಕ್ಕೆ ಇವಾಗ ಕಾಯಿ ಮೇಲೆ ಬಿದ್ದುಬಿಟ್ಟು ಅದಕ್ಕೆ ಅಬ್ಸರ್ವ್ ಆಗಿಬಿಟ್ಟು ಅದೇ ಫುಡ್ ನಾವು ತಿಂತೀವಿ. ಸೊ ನಮಗೆ ಅದು ರೋಗ ಆಗುತ್ತೆ. ರೋಗ ಬರಬಾರಂತ ಹೇಳಿಲ್ಲ, ರೋಗ ಬರಬಾರಂತ ಅಂತದ್ದು ನಮ್ಮ ಪ್ಲಾನ್ ಮೇಲೆ ನಾವು ಮಾಡಿವಪ್ಪ ಎಲ್ಲ.